ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024 ಮಾರ್ಚ್ ತಿಂಗಳದ ಮಕರ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನೀಲಾಂಜನ ಸಮಾಭಾಸಂ ರಯಪತ್ರಮಾಕೃಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ಹ್ರೀಂ ಶನೇಶ್ವರಾಯ ನಮಃ. ವೀಕ್ಷಕರೇ, ಮಕರ ರಾಶಿಯಾಧಿಪತಿ ಶನಿ ಮಹಾರಾಜ. ನೋಡಿ, ಮಕರ ರಾಶಿಯವರಿಗೆ ಶನಿ ಮತ್ತು ಶುಕ್ರ ಮತ್ತು ಕುಜ ಇವೆರಡೂ ಕೂಡ ಲಾಭ ಸ್ಥಾನದಲ್ಲಿ ಇರೋದರಿಂದ 7.5 ಶನಿ ಇದ್ದರೂ ಕೂಡ ಲಾಭವನ್ನು ತಂದುಕೊಡುತ್ತೆ. ಎಲ್ಲ ಒಂದು ಕಡೆ ನಿಮಗೆ ದುಡ್ಡು ಕೈ ಸೇರ್ತಾನೆ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಖರ್ಚನೂ ಆಗ್ತಾ ಇರುತ್ತೆ. ಕೆಲವು ಸಂದರ್ಭದಲ್ಲಿ ನಿಮಗೆ ಅನಿಸ್ಬೋದು, ಯಾಕೆ ಎಷ್ಟು ದುಡ್ಡು ಬಂದರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಯಾಕೆ ಇಷ್ಟೊಂದು ಖರ್ಚುಗಳಾಗ್ತಾ ಇರುತ್ತೆ. ಹಣ ಮನೆ ತನಕ ಬರುವುದೇ ಇಲ್ಲ, ಅದು ಅರ್ಧ ದಾರಿಯಲ್ಲೇ ಖರ್ಚಾಗಿ ಹೋಗ್ಬಿಡುತ್ತೆ. ಹೊಸಲು ದಾಟಿ ಹಣವೇ ಬರಲ್ಲ. ಲಕ್ಷ್ಮಿ ಮನೆಗೆ ಬಂದು ಸೇರಲ್ಲ ಹೇಳತಕ್ಕಂಥದ್ದು. ಏನಾಗುತ್ತೆ, ಈ 7.5 ಶನಿ ಹೇಳ್ತಕ್ಕಂಥ ಏನಾಗುತ್ತೆ, ದುಡ್ಡು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಹಾಗೆ ಇದರ ಜೊತೆಗೆ ಮರದ ಕೆತ್ತನೆಯ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಸಿಮೆಂಟು, ಕಬ್ಬಿಣ, ಜಲ್ಲಿ ವ್ಯಾಪಾರ ಇದೆಲ್ಲ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು, ಅದೃಷ್ಟವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು. ಜೀವನದ ಉದ್ದಗಲಕ್ಕೂ ಕೂಡ ಫಲಪ್ರದವಾಗ್ತಾ ಇರತಕ್ಕಂಥದ್ದು. ಸಿವಿಲ್ ಕಾಂಟ್ರಾಕ್ಟ್ರು ಅಥವಾ ಸಾಫ್ಟ್ವೇರಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ದೈವಾನುಕೂಲ ಸಿದ್ಧಿಗಾಗಿ ಇದರ ಜೊತೆಗೆ ಹೆಚ್ಚೆಚ್ಚು ಫಲಪ್ರದವಾಗ್ತಾ ಇರತಕ್ಕಂಥದ್ದು. ವಿದೇಶದಲ್ಲಿ ಉದ್ಯೋಗ ಮಾಡಬೇಕು, ಸತತವಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಟ್ಟವರಿಗೆ ಕೂಡ ಇದು ಒಳ್ಳೆಯ ಸಮಯ ಹೇಳತಕ್ಕಂಥದ್ದು. ಹಾಗೆ ಎಲೆಕ್ಟ್ರಿಕಲ್ಲು ವ್ಯವಹಾರ ಕ್ಷೇತ್ರ, ಸಾಫ್ಟ್ವೇರಿಗೆ ಸಂಬಂಧಪಟ್ಟಂಥ ಕ್ಷೇತ್ರ ಅಥವಾ ಆಟೋಮೊಬೈಲಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಇರತಕ್ಕಂಥದ್ದು, ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ. ಇದರ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಕುಟುಂಬದ ಜೊತೆಗೆ ಆದರ್ಶಮಯವಾಗಿರ್ತಕ್ಕಂಥ ಜೀವನ, ವಿದ್ಯಾರ್ಥಿನಿಯರಿಗೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು, ಫಲಪ್ರದವಾಗ್ತಾ ಇರತಕ್ಕಂಥದ್ದು, ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಆಗ್ತಾ ಇರತಕ್ಕಂಥ ಒಂದು ಸಂದರ್ಭಗಳು ಒದಗಿ ಬರುತ್ತೆ ಹೇಳ್ತಕ್ಕಂಥದ್ದು. ಸಂಘ ಸಂಸ್ಥೆಗಳು, ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ಬಾಂಧವ್ಯ, ಗಣ್ಯ ವ್ಯಕ್ತಿಗಳ ದರ್ಶನ ಅಥವಾ ಗಣ್ಯ ವ್ಯಕ್ತಿಗಳ ಜೊತೆಗೆ ವ್ಯಾಪಾರ ವ್ಯವಹಾರಗಳು ಬರುವಂಥದ್ದು, ಇವೆಲ್ಲವೂ ಕೂಡ ಒದಗಿ ಬರ್ತಾ ಇರುತ್ತೆ ವೀಕ್ಷಕರೇ. ಒಟ್ಟಿನಲ್ಲಿ ಜೀವನದ ಉದ್ದಗಲಕ್ಕೂ ಕೂಡ ಸರ್ವತೋಮುಖವಾಗಿ ಫಲಪ್ರದ ಆಗ್ತಾ ಇರತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಕೂಡ ಬೆಣ್ಣೆ, ತುಪ್ಪ, ಹಾಲು ಈ ಥರದ ಒಂದಷ್ಟು ಸಣ್ಣ ಪುಟ್ಟ ವ್ಯಾಪಾರದಲ್ಲೂ ಕೂಡ ಲಾಭವನ್ನು ತಂದು ಕೊಡುತ್ತೆ. ಕಮಿಷನ್ನು ಫಲಪ್ರದವಾಗ್ತಾ ಇರತಕ್ಕಂಥದ್ದು. ಇಂತಹ ಹಲವು ವಿಚಾರಗಳಲ್ಲಿ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಪಡೆದುಕೊಳ್ಳುವಂಥ ಅವಕಾಶ ಮಕರ ರಾಶಿಯವರಿಗಿರ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಗಜಕೇಸರಿ ಯೋಗ ಅಂತೂ ಕೂಡ ಕರೆಯಲ್ಪಡಬಹುದು.
ಹಣದ ಒಳಹರಿವು ಹೆಚ್ಚಾಗ್ತಾ ಇರುತ್ತೆ, ನೀರಿನ ವ್ಯವಹಾರ ಕ್ಷೇತ್ರದಲ್ಲಿ ಲಾಭ ಬರ್ತಾ ಇರುತ್ತೆ. ಇನ್ನು ಹಲವು ರೀತಿಯಲ್ಲಿಯೂ ಕೂಡ ಧನಾಗಮನ ಉಂಟಾಗ್ತಾ ಇರುತ್ತೆ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಮಕರ ರಾಶಿಯವರು ಶನಿ ಮಹಾರಾಜನ ದರ್ಶನ ಮಾಡಿದರೆ, ವ್ರತ ನಿಯಮಗಳನ್ನು ಮಾಡ್ತಾ ಹೋದರೆ ಇನ್ನೂ ಉತ್ತಮ ಫಲವನ್ನು ಪಡೆಯಬಹುದು. ಓಂ ಶನೈಶ್ಚರಾಯನ ಮಾಡತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಶುಭವಾಗತ್ತೆ, ಮಂಗಲವಾಗತ್ತೆ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ಕೆಲವೊಂದಷ್ಟು ಜೀವನದಲ್ಲಿ ಸಮಸ್ಯೆಗಳು ಇರ್ತಕ್ಕಂಥದ್ದು, ಪ್ರತಿಯೊಂದು ರಾಶಿಗಳಲ್ಲಿಯೂ ಕೂಡ ಗ್ರಹಗಳ ಸ್ಥಿತಿಗತಿಗಳು ಬದಲಾವಣೆ ಆಗ್ತಾ ಇರತಕ್ಕಂಥದ್ದು. ನಾನು ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಗೋಚಾರದ ಫಲ ಹೇಳ್ತಕ್ಕಂಥದ್ದು. ನಿಮ್ಮ ಜನ್ಮರಾಶಿ ಅಥವಾ ಹೆಸರು ಬಲ, ಲಗ್ನ ಬಲ ಅಥವಾ ಲಗ್ನ, ಜನ್ಮರಾಶಿಯಿಂದ ಅಥವಾ ಹೆಸರು ಬಲಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಅಥವಾ ದಶಾಸಂಧಿಗಳ ಮೂಲಕವಾಗಿ ತಿಳಿಯಬೇಕಂದರೆ, ಅಥವಾ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನಕ್ಷತ್ರ ಮತ್ತು ರಾಶಿಗಳು ಗೊತ್ತಿಲ್ಲ, ಇಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಕೆಲವೊಂದಷ್ಟು ಫಲಾಫಲಗಳನ್ನು ನಿಮಗೆ ಪಡಿಬೇಕು ಅಥವಾ ನಿಮ್ಮ ಜೀವನದ ಕಷ್ಟಗಳನ್ನು ತಿಳ್ಕೊಳ್ಬೇಕು ಅಂತಕ್ಕಂಥದ್ದಿದ್ದರೆ, ಶುಭನೋ ಅಶುಭವೋ ಅಥವಾ ಒಳ್ಳೆಯದೋ ಕೆಟ್ಟದ್ದೋ, ಹೀಗೆ ಈ ಥರದ ಒಂದಷ್ಟು ಚಿಂತನೆ ಮಾಡಿಕೊಳ್ಳಿಕ್ಕೆ ನಮ್ಮಲ್ಲಿ ಒಂದು ಕವಡೆಯ ಶಾಸ್ತ್ರದಿಂದಲೂ ಕೂಡ ಅದನ್ನು ತಿಳಿಯುವಂಥ ಒಂದು ಅವಕಾಶಗಳಿದೆ. ಇನ್ನು ಹೆಚ್ಚೆಚ್ಚು ನಾನಿಲ್ಲಿ ನಿಮಗೆ ಕೆಲವೊಂದಷ್ಟು ಶುಭ ಮತ್ತು ಅಶುಭ ಎರಡೂ ಕೆಲವೊಂದಷ್ಟು ಫಲಾಫಲಗಳನ್ನು ತಿಳಿಸಿದ್ದೇನೆ. ಇನ್ನು ಹೆಚ್ಚು ನಿಮ್ಮ ಜೀವನದ ವೈಯಕ್ತಿಕವಾಗಿರ್ತಕ್ಕಂಥದ್ದು ಕೇಳಬೇಕಂತಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ, ಕರೆ ಮಾಡಿ 9513737373. ಶುಭವಾಗಲಿ.